ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೇವ್ರ ದೊಡ್ಡವನು, ಮಗುಗೇನೂ ಆಗಲಿಲ್ಲ. ಹೌದು ತಾತ, ಇವತ್ತು ನಮ್ಮ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ. ರಾಧಾ, ನೀವು ಆ ಹೆಂಗಸನ್ ತಡಿಲಿಲ್ಲ ಅಂದಿದ್ರೆ ನಮ್ಮ ನೀರನ್ನು ಇಷ್ಟೊತ್ತು ಕೆತ್ಕೊಂಡು ಹೋಗ್ಬಿಟ್ಟಿರ್ತಿದ್ರು. ನೀವಿವತ್ತು ನಮ್ಮ ಮನೆ ಜೀವಾಳ ಉಳಿಸಿದ್ರಿ. ಹೌದು ರಾಧವ್ರೆ, ನಿಮ್ಮ ಧೈರ್ಯನ ನಿಜವಾಗ್ಲೂ ಮೆಚ್ಚಬೇಕು. ಅಮ್ಮ ಗುಪ್ತಗಾಮಿನಿ, ನೀನು ನಮ್ಮ ಮನೆಗೆ ಬಂದಿರೋ ದೇವತೆ ಅಂತಂದರೆ ಅದು ತಪ್ಪಾಗೋಲ್ಲ ಅಮ್ಮ. ನೀವು ದೊಡ್ಡವರು, ಕೈ ಎತ್ತಿ ಆಶೀರ್ವಾದ ಮಾಡಬೇಕು, ಕೈ ಮುಗಿಬಾರ್ದು. ರಾಧಾ ಅವರೇ, ನೀವು ಏನೇ ಹೇಳಿ, ಆದರೆ ನೀವು ಇವತ್ತು ಮಾಡಿರೋ ಕೆಲಸಕ್ಕೆ ನಂದೊಂದು ಸಲ್ಯೂಟ್. ಅಭಿ, ಅವಳು ಯಾರು? ಸಿಕ್ಕದ್ಲ? ಎಲ್ಲ ಕಡೆ ಹುಡ್ಕೋದ್ವಿ ಅಮ್ಮ, ಎಲ್ಲೂ ಕಾಣಿಸ್ಲಿಲ್ಲ. ಇಷ್ಟು ಬೇಗ ಅವಳು ಎಲ್ಲಿ ಮಾಯ ಆಗೋಕ್ಕೆ ಸಾಧ್ಯ? ಇಷ್ಟಕ್ಕೂ ಈ ಪುಟ್ಟ ಮಗನ ಮೇಲೆ ಯಾರಿಗೆ ದ್ವೇಷ? ಇವಳನ್ನ ಎತ್ಕೊಂಡು ಹೋಗಿ ಬಂದಿರೋರಾದ್ರೂ ಯಾರು? ಆ ಶಾರ್ವರಿನೇ. ಶಾರ್ವರಿನಾ? ಅವಳು ಹೇಗೆ ಇಲ್ಲಿಗೆ ಬರೋಕ್ಕೆ ಸಾಧ್ಯ? ನಿಮ್ಗೆ ನೆನಪಿದೆಯಾ ಸರ್, ಶಾಸ್ತ್ರ ನಡೆಯೋ ಟೈಮಲ್ಲಿ ನಾವು ರೂಮ್ ಕಡೆ ಹೋಗಿ ನೋಡಿದಾಗ ಯಾವುದೋ ಒಂದು ಹೆಂಗಸು ನಮ್ಮ ಪಾಪನ ಎತ್ಕೊಂಡಿದ್ಲು. ಕೇಳಿದ್ದಕ್ಕೆ ಯಾರೋ ಕೊಟ್ಟು ಹೋದ್ರು ಅಂತಂದ್ಲು. ಅಂದ್ರೆ ನಿನ್ನ ಮಾತಿನ ಅರ್ಥ ಶಾರ್ವರಿ ಈ ಮನೆಗೆ ಬಂದಿದ್ಲ? ಹೌದು. ಅವಳಿ ಮನೆಗೆ ಬರೋಕ್ಕೆ ಹೇಗೆ ಸಾಧ್ಯ? ಬಂದರೆ ನಮಗೆ ಗೊತ್ತಾಗಬೇಕಿತ್ತಲ್ವಾ? ಅವಳು ಕ್ಯಾಟ್ರಿಂಗ್ ಟೀಮ್ ಅವ್ರ ಜೊತೆ ವೇಷ ಮಾಡಿಸ್ಕೊಂಡು ಬಂದಿದ್ಲು. ನಮ್ಗೆ ಯಾರಿಗೂ ಗೊತ್ತೇ ಆಗಲಿಲ್ಲ. ಛೇ, ನಾವದು ಹೇಗೆ ಮೋಸ ಹೋದ್ವಿ? ಇದರಲ್ಲಿ ತಪ್ಪು ನಂದೆ. ಏನು ಹೇಳ್ತಿದ್ದೀಯಮ್ಮ? ಹೌದು ಮಾವ, ಆ ಕೇಟ್ರಿಂಗ್ ಟೀಮ್ ಬಂದಾಗ ಸಮರ್ಥು ಎಲ್ಲರ ಐಡಿನೂ ಚೆಕ್ ಮಾಡ್ತಾ ಇದ್ದ. ಆಗ ನಾನೇ ಅವನನ್ನು ತಡೆದೆ. ನಾನು ಹಾಗೆ ಮಾಡಿರಲಿಲ್ಲ ಅಂದಿದ್ರೆ ಅವಳು ಆಗಲೇ ಸಿಕ್ಬೀಳ್ತಾ ಇದ್ಲು. ತಪ್ಪು ನಿಮ್ದಲ್ಲ ತುಳಸಿಯವರೇ, ನಂದು. ನಾನು ಮುಂಚೆನೇ ಆ ಕೇಟ್ರಿಂಗ್ ಅವರ ಬಗ್ಗೆ ಸರಿಯಾಗಿ ವಿಚಾರಿಸ್ಬೇಕಿತ್ತು. ಇದರಲ್ಲಿ ಯಾರು ತಪ್ಪು ಇಲ್ಲ. ಇವತ್ತಿನ ಫಂಕ್ಷನ್ ಸಂಭ್ರಮದಲ್ಲಿ ನಾವೆಲ್ಲರೂ ಮುಳುಗೋಗಿದ್ವಿ. ಈ ರೀತಿ ಆಗತ್ತೆ ಅಂತ ನಾವು ಊಹೆನೂ ಮಾಡಿರಲಿಲ್ಲ. ಆ ಶಾರ್ವರಿ ಈ ಪುಟ್ಟ ಮಗು ಮೇಲೆ ದ್ವೇಷ ಸಾಧಿಸೋಷ್ಟು ಮುಂದುವರೆದಿದ್ದಾಳ? ಈ ಮನೆಯಿಂದ ಮಗುನ ಕಿಡ್ನಾಪ್ ಮಾಡೋ ಲೆವೆಲಿಗೆ ಬಂದಿದ್ದಾಳ? ಅವಳು ಇಷ್ಟು ಮುಂದುವರೆದಿದ್ದಾಳೆ ಅಂದರೆ ನಾವು ಅವಳನ್ನು ಸುಮ್ಮನೆ ಬಿಡಬಾರ್ದು. ನೋಡಿ, ಇವತ್ತೇನೋ ನಾವು ಮಗುನ ಉಳಿಸ್ಕೊಂಡ್ವಿ, ಆದರೆ ಪರಿಸ್ಥಿತಿ ಹೀಗೆ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಆ ಶಾರ್ವರಿ ಯಾವ ಸಮಯದಲ್ಲಿ ಯಾರಿಗೆ ಬೇಕಾದರೂ ತೊಂದರೆ ಮಾಡ್ಬೋದು. ನಾವು ಎರಡೂ ಮನೆಯವರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಅಭಿ, ನೀನು ಕೇಟ್ರಿಂಗ್ ಅವ್ರ ಬಗ್ಗೆ ವಿಚಾರಿಸು. ಸರಿ ಡ್ಯಾಡ್.